ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಸೂಕ್ಷ್ಮಜೀವಿಗಳು ಮತ್ತು ರೋಗಕಾರಕಗಳ ವಿರುದ್ಧ ಬಿಸಿನೀರು ಪ್ರಬಲವಾದ ಅಸ್ತ್ರವೆಂದು ದೀರ್ಘಕಾಲದಿಂದ ಪ್ರಶಂಸಿಸಲ್ಪಟ್ಟಿದೆ. ತಣ್ಣೀರು ತೊಡೆದುಹಾಕಲು ವಿಫಲವಾದ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಬಿಸಿನೀರು ಪರಿಣಾಮಕಾರಿಯಾಗಿ ಕೊಲ್ಲುತ್ತದೆ ಎಂದು ಸಂಶೋಧನೆ ಈಗ ತೋರಿಸುತ್ತದೆ. ವಾಸ್ತವವಾಗಿ ಈ ಸೂಕ್ಷ್ಮಾಣುಜೀವಿಗಳ ರಚನೆ ಮತ್ತು ಕಾರ್ಯವನ್ನು ನಾಶಪಡಿಸುವ ಮೂಲಕ ಸೋಂಕುಗಳೆತದಲ್ಲಿ ಶಾಖವು ಪ್ರಮುಖ ಅಂಶವಾಗಿದೆ ಎಂದು ಅಧ್ಯಯನಗಳು ಬಹಿರಂಗಪಡಿಸಿವೆ. ಬಿಸಿನೀರು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಲು ಒಂದು ಕಾರಣವೆಂದರೆ ಹೆಚ್ಚಿದ ತಾಪಮಾನ. ಈ ಸೂಕ್ಷ್ಮಾಣುಜೀವಿಗಳ ಉಳಿವಿಗೆ ಪ್ರಮುಖವಾದ ಪ್ರೋಟೀನ್ಗಳನ್ನು ಶಾಖವು ದುರ್ಬಲಗೊಳಿಸಬಹುದು. ಪ್ರೋಟೀನ್ಗಳನ್ನು ಡಿನೇಚರ್ ಮಾಡಿದಾಗ ಅವುಗಳ ರಚನೆಯು ಬಿಚ್ಚಿಕೊಳ್ಳುತ್ತದೆ, ಅವುಗಳನ್ನು ಕಾರ್ಯಕಾರಿಯಾಗದಂತೆ ಮಾಡುತ್ತದೆ. ಈ ಪ್ರಕ್ರಿಯೆಯು ಅಗತ್ಯ ಸೆಲ್ಯುಲಾರ್ ಚಟುವಟಿಕೆಗಳನ್ನು ಅಡ್ಡಿಪಡಿಸುತ್ತದೆ ಮತ್ತು ಅಂತಿಮವಾಗಿ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಸಾವಿಗೆ ಕಾರಣವಾಗುತ್ತದೆ. ಇದಲ್ಲದೆ ಬಿಸಿನೀರು ಸ್ವಚ್ಛಗೊಳಿಸುವ ಏಜೆಂಟ್ಗಳ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ. ಸಾಬೂನು ಅಥವಾ ಮಾರ್ಜಕದೊಂದಿಗೆ ಸಂಯೋಜಿಸಿದಾಗ ಹೆಚ್ಚಿನ ತಾಪಮಾನವು ಸಾವಯವ ಪದಾರ್ಥವನ್ನು ಕರಗಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮೇಲ್ಮೈಗಳಲ್ಲಿ ಗ್ರೀಸ್ ಅಥವಾ ತೈಲಗಳನ್ನು ಒಡೆಯುತ್ತದೆ. ಬಿಸಿನೀರು ಕುಡಿಯುವುದು ಹಿತವಾದ ಮತ್ತು ಸಾಂತ್ವನ ನೀಡುವುದಲ್ಲದೆ ದಿನವಿಡೀ ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರಲು ಇದು ನಿಮಗೆ ಸಹಾಯ ಮಾಡುತ್ತದೆ. ತಂಪು ಪಾನೀಯಗಳನ್ನು ಸೇವಿಸುವ ಮೂಲಕ ಜಲಸಂಚಯನವನ್ನು ಸಾಧಿಸಲಾಗುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ದೇಹದಲ್ಲಿ ದ್ರವದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಬಿಸಿನೀರು ಅಷ್ಟೇ ಪರಿಣಾಮಕಾರಿಯಾಗಿದೆ. ಸೇವಿಸಿದಾಗ ಬಿಸಿನೀರು ಕೋಣೆಯ ಉಷ್ಣಾಂಶ ಅಥವಾ ತಣ್ಣೀರಿನಂತೆಯೇ ದೇಹದ ಮೇಲೆ ಜಲಸಂಚಯನ ಪರಿಣಾಮವನ್ನು ಬೀರುತ್ತದೆ. ಜಲಸಂಚಯನಕ್ಕಾಗಿ ಬಿಸಿನೀರು ಕುಡಿಯುವ ಪ್ರಯೋಜನವೆಂದರೆ ಅದು ಜೀರ್ಣಕ್ರಿಯೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ನಿರ್ವಿಷೀಕರಣವನ್ನು ಉತ್ತೇಜಿಸುತ್ತದೆ. ನೀರಿನ ಉಷ್ಣತೆಯು ಜೀರ್ಣಾಂಗ ವ್ಯವಸ್ಥೆಗೆ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ. ಆಹಾರದಿಂದ ಪೋಷಕಾಂಶಗಳ ವಿಭಜನೆ ಮತ್ತು ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಬಿಸಿನೀರು ಬೆವರು ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಮೂತ್ರ ವಿಸರ್ಜನೆಯನ್ನು ಉತ್ತೇಜಿಸುವ ಮೂಲಕ ನಿಮ್ಮ ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದಲ್ಲದೆ ಬಿಸಿನೀರನ್ನು ಕುಡಿಯುವುದು ದಟ್ಟಣೆ ಮತ್ತು ನೋಯುತ್ತಿರುವ ಗಂಟಲಿನಂತಹ ಕೆಲವು ಆರೋಗ್ಯ ಪರಿಸ್ಥಿತಿಗಳಿಂದ ಪರಿಹಾರವನ್ನು ನೀಡುತ್ತದೆ. ಬಿಸಿನೀರಿನಿಂದ ಉತ್ಪತ್ತಿಯಾಗುವ ಹಬೆಯು ಲೋಳೆಯ ಸಡಿಲಗೊಳಿಸುವಿಕೆ ಮತ್ತು ನಿರ್ಬಂಧಿಸಿದ ಸೈನಸ್ಗಳನ್ನು ತೆರವುಗೊಳಿಸುವ ಮೂಲಕ ಮೂಗಿನ ದಟ್ಟಣೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಬಿಸಿನೀರು ಕುಡಿಯುವುದರಿಂದ ಗಂಟಲು ನೋವಿಗೆ ಅಗತ್ಯವಾದ ಪರಿಹಾರವನ್ನು ಪಡೆಯಬಹುದು. ನೀವು ನೋಯುತ್ತಿರುವ ಗಂಟಲು ಹೊಂದಿರುವಾಗ ಅದು ಆಗಾಗ್ಗೆ ಸ್ಕ್ರಾಚಿ ಮತ್ತು ಕಿರಿಕಿರಿಯನ್ನು ಅನುಭವಿಸುತ್ತದೆ. ನುಂಗಲು ನೋವುಂಟು ಮಾಡುತ್ತದೆ. ಆದಾಗ್ಯೂ ಬಿಸಿನೀರಿನ ಮೇಲೆ ಸಿಪ್ಪಿಂಗ್ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಜಲಸಂಚಯನವನ್ನು ಉತ್ತೇಜಿಸುವ ಮೂಲಕ ಈ ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ನೀರಿನ ಉಷ್ಣತೆಯು ನಿಮ್ಮ ಗಂಟಲಿನ ಉರಿಯೂತದ ಅಂಗಾಂಶಗಳನ್ನು ಶಮನಗೊಳಿಸುತ್ತದೆ, ತ್ವರಿತ ಪರಿಹಾರವನ್ನು ನೀಡುತ್ತದೆ. ಇದಲ್ಲದೆ ಬಿಸಿನೀರು ನೈಸರ್ಗಿಕ ಕಫಹಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ನೋಯುತ್ತಿರುವ ಗಂಟಲಿಗೆ ಕೊಡುಗೆ ನೀಡಬಹುದಾದ ಲೋಳೆ ಮತ್ತು ಕಫವನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ. ಇದು ಯಾವುದೇ ದಟ್ಟಣೆಯನ್ನು ಕೆಮ್ಮಲು ಮತ್ತು ನಿಮ್ಮ ವಾಯುಮಾರ್ಗಗಳನ್ನು ತೆರವುಗೊಳಿಸಲು ನಿಮಗೆ ಸುಲಭಗೊಳಿಸುತ್ತದೆ. ನಿಮ್ಮ ಬಿಸಿ ನೀರಿಗೆ ನಿಂಬೆ ಅಥವಾ ಜೇನುತುಪ್ಪವನ್ನು ಸ್ಕ್ವೀಜ್ ಸೇರಿಸುವುದರಿಂದ ಅದರ ಪ್ರಯೋಜನಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು. ನಿಂಬೆಯು ವಿಟಮಿನ್ ಸಿ ಅನ್ನು ಒದಗಿಸುತ್ತದೆ, ಇದು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ, ಮತ್ತು ಜೇನುತುಪ್ಪವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಶತಮಾನಗಳಿಂದ ಜನರು ವಿವಿಧ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಬಿಸಿನೀರಿನ ಕಡೆಗೆ ತಿರುಗಿದ್ದಾರೆ. ನೋಯುತ್ತಿರುವ ಗಂಟಲಿನಿಂದ ದಟ್ಟಣೆಯಿಂದ ಪರಿಹಾರವನ್ನು ಒದಗಿಸುವವರೆಗೆ ಈ ಸರಳ ಅಭ್ಯಾಸವು ಪ್ರಪಂಚದಾದ್ಯಂತದ ಅನೇಕ ಸಂಸ್ಕೃತಿಗಳಲ್ಲಿ ಬೇರೂರಿದೆ. ಆದಾಗ್ಯೂ ಇತ್ತೀಚಿನ ಅಧ್ಯಯನಗಳು ಬಿಸಿನೀರನ್ನು ಕುಡಿಯುವುದರಿಂದ ದೈಹಿಕ ಸೌಕರ್ಯವನ್ನು ನೀಡಬಹುದು, ಆದರೆ ನಿಮ್ಮ ಹೊಟ್ಟೆಯಲ್ಲಿ ಆಹಾರವನ್ನು ಒಡೆಯುವ ಮೂಲಕ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ.
ಜೀರ್ಣಕ್ರಿಯೆಗೆ ಬಿಸಿನೀರನ್ನು ಬಳಸುವ ಹಿಂದಿನ ಪರಿಕಲ್ಪನೆಯು ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತೇಜಿಸುವ ಸಾಮರ್ಥ್ಯದಲ್ಲಿದೆ. ನೀವು ಬೆಚ್ಚಗಿನ ನೀರಿನಲ್ಲಿ ಸಿಪ್ ಮಾಡಿದಾಗ ಇದು ಥರ್ಮೋಜೆನೆಸಿಸ್ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು ದೇಹದ ಉಷ್ಣತೆ ಮತ್ತು ಚಯಾಪಚಯ ದರವನ್ನು ಹೆಚ್ಚಿಸುತ್ತದೆ. ಚಯಾಪಚಯ ಕ್ರಿಯೆಯಲ್ಲಿನ ಈ ವರ್ಧಕವು ನಾವು ಸೇವಿಸುವ ಆಹಾರದಿಂದ ಉತ್ತಮ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಬಿಸಿನೀರು ಜಠರಗರುಳಿನ ಪ್ರದೇಶದಲ್ಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಮತ್ತು ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಹೊಟ್ಟೆಯನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಊಟದ ಮೊದಲು ಅಥವಾ ಸಮಯದಲ್ಲಿ ಬಿಸಿನೀರನ್ನು ಕುಡಿಯುವುದು ಆಹಾರದ ಕಣಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಒಡೆಯಲು ಸಹಾಯ ಮಾಡುತ್ತದೆ. ಬಿಸಿ ಸ್ನಾನವು ಮನಸ್ಸು ಮತ್ತು ದೇಹ ಎರಡಕ್ಕೂ ಚಿಕಿತ್ಸಕ ಪ್ರಯೋಜನಗಳನ್ನು ಒದಗಿಸಲು ಶತಮಾನಗಳಿಂದ ತಿಳಿದುಬಂದಿದೆ. ಒಂದು ಪ್ರಮುಖ ಪ್ರಯೋಜನವೆಂದರೆ ಒತ್ತಡವನ್ನು ನಿವಾರಿಸುವ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುವ ಅವರ ಸಾಮರ್ಥ್ಯ. ಬೆಚ್ಚಗಿನ ನೀರು ನಿಮ್ಮ ದೇಹದ ಮೇಲೆ ಬೀಳುತ್ತಿದ್ದಂತೆ ಇದು ಬಿಗಿಯಾದ ಸ್ನಾಯುಗಳನ್ನು ಸಡಿಲಗೊಳಿಸಲು ಮತ್ತು ಅಂತರ್ನಿರ್ಮಿತ ಒತ್ತಡವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ. ಶಾಖವು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ, ನಿಮ್ಮ ಸ್ನಾಯುಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಹರಿವನ್ನು ಹೆಚ್ಚಿಸುತ್ತದೆ. ಇದು ಬಿಗಿತ ಮತ್ತು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಬಿಸಿ ಶವರ್ ಗಟ್ಟಿಯಾದ ಸ್ನಾಯುಗಳ ಮೇಲೆ ಹಿತವಾದ ಪರಿಣಾಮವನ್ನು ನೀಡುತ್ತದೆ. ನೀವು ಈಗಷ್ಟೇ ತೀವ್ರವಾದ ತಾಲೀಮು ಪೂರ್ಣಗೊಳಿಸಿದ್ದೀರಾ ಅಥವಾ ಮೇಜಿನ ಮೇಲೆ ದೀರ್ಘಕಾಲ ಕುಳಿತುಕೊಂಡಿರಲಿ, ಉಗಿಯುವ ಶವರ್ ಆ ನಡುಗುವ ನೋವು ಮತ್ತು ನೋವುಗಳನ್ನು ಕಡಿಮೆ ಮಾಡುವಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಉಷ್ಣತೆ ಮತ್ತು ತೇವಾಂಶದ ಸಂಯೋಜನೆಯು ಸ್ನಾಯುವಿನ ಬಿಗಿತವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುವ ಮೂಲಕ ನಮ್ಯತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಯಾವುದೇ ಅಸ್ವಸ್ಥತೆ ಅಥವಾ ಟಿವಿಗಳನ್ನು ನಿವಾರಿಸುವಾಗ ಹೆಚ್ಚಿನ ವ್ಯಾಪ್ತಿಯ ಚಲನೆಯನ್ನು ಅನುಮತಿಸುತ್ತದೆ. ಬಿಸಿ ನೀರಿನಿಂದ ಉಗಿಯನ್ನು ಉಸಿರಾಡುವುದು ಮೂಗಿನ ದಟ್ಟಣೆ ಮತ್ತು ಸೈನಸ್ ಒತ್ತಡವನ್ನು ನಿವಾರಿಸಲು ಸರಳವಾದ ಆದರೆ ಪರಿಣಾಮಕಾರಿ ಪರಿಹಾರವಾಗಿದೆ. ನಾವು ನೆಗಡಿಯಾದಾಗ ಅಥವಾ ಅಲರ್ಜಿಯಿಂದ ಬಳಲುತ್ತಿರುವಾಗ ನಮ್ಮ ಮೂಗಿನ ಮಾರ್ಗಗಳಲ್ಲಿನ ಲೋಳೆಯು ದಪ್ಪವಾಗಿರುತ್ತದೆ ಮತ್ತು ಅಂಟಿಕೊಳ್ಳುತ್ತದೆ. ಮುಕ್ತವಾಗಿ ಉಸಿರಾಡಲು ಕಷ್ಟವಾಗುತ್ತದೆ. ಉಗಿಯನ್ನು ಉಸಿರಾಡುವುದು ಲೋಳೆಯನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ, ದೇಹದಿಂದ ಹೊರಹಾಕಲು ಸುಲಭವಾಗುತ್ತದೆ. ಉಗಿಯಿಂದ ಬೆಚ್ಚಗಿನ ತೇವಾಂಶವು ಕಿರಿಕಿರಿಯುಂಟು ಮಾಡುವ ಮೂಗಿನ ಅಂಗಾಂಶಗಳನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ, ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಅಸ್ವಸ್ಥತೆಯಿಂದ ಪರಿಹಾರವನ್ನು ನೀಡುತ್ತದೆ. ಮೂಗಿನ ಮಾರ್ಗಗಳನ್ನು ತೆರೆಯುವ ಮೂಲಕ ಸ್ಟೀಮ್ ಇನ್ಹಲೇಷನ್ ಸೈನಸ್ ಒತ್ತಡ ಮತ್ತು ತಲೆನೋವುಗಳನ್ನು ನಿವಾರಿಸುತ್ತದೆ. ಇದು ಆಗಾಗ್ಗೆ ದಟ್ಟಣೆಯೊಂದಿಗೆ ಇರುತ್ತದೆ. ಈ ನೈಸರ್ಗಿಕ ಪರಿಹಾರವನ್ನು ಶತಮಾನಗಳಿಂದ ವಿವಿಧ ಸಂಸ್ಕೃತಿಗಳಲ್ಲಿ ಬಳಸಲಾಗುತ್ತಿದೆ ಮತ್ತು ಅದರ ತ್ವರಿತ ಮತ್ತು ಗಮನಾರ್ಹ ಫಲಿತಾಂಶಗಳಿಗೆ ಹೆಸರುವಾಸಿಯಾಗಿದೆ. ಉಗಿ ಇನ್ಹಲೇಷನ್ ಪ್ರಯೋಜನಗಳನ್ನು ಅನುಭವಿಸಲು ಬಿಸಿ ನೀರಿನಿಂದ ಬೌಲ್ ಅನ್ನು ತುಂಬಿಸಿ ಮತ್ತು ನಿಮ್ಮ ಮುಖವನ್ನು ಅದರ ಮೇಲೆ ಇರಿಸಿ. ನಿಮ್ಮ ತಲೆಯನ್ನು ಟವೆಲ್ನಿಂದ ಮುಚ್ಚಿ ಹಬೆಯಲ್ಲಿ ಹಿಡಿಯಿರಿ. ನಿಯಮಿತವಾಗಿ ಬಿಸಿನೀರನ್ನು ಕುಡಿಯುವುದು ಅದರ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳಿಗಾಗಿ ದೀರ್ಘಕಾಲ ಪ್ರಶಂಸಿಸಲ್ಪಟ್ಟಿದೆ. ಅವುಗಳಲ್ಲಿ ಒಂದು ಸುಧಾರಿತ ರಕ್ತ ಪರಿಚಲನೆಯಾಗಿದೆ. ನಾವು ಬಿಸಿನೀರನ್ನು ಸೇವಿಸಿದಾಗ ಅದು ನಮ್ಮ ಆಂತರಿಕ ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ರಕ್ತನಾಳಗಳನ್ನು ಹಿಗ್ಗಿಸುತ್ತದೆ. ಈ ವಿಸ್ತರಣೆಯು ದೇಹದಾದ್ಯಂತ ಉತ್ತಮ ರಕ್ತದ ಹರಿವನ್ನು ಅನುಮತಿಸುತ್ತದೆ. ವಿವಿಧ ಅಂಗಗಳು ಮತ್ತು ಅಂಗಾಂಶಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ತಲುಪಿಸುತ್ತದೆ. ಸುಧಾರಿತ ರಕ್ತ ಪರಿಚಲನೆಯು ಆರೋಗ್ಯಕರ ಹೃದಯ ರಕ್ತನಾಳದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ, ಆದರೆ ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಉತ್ತಮ ರಕ್ತದ ಹರಿವನ್ನು ಉತ್ತೇಜಿಸುವುದರ ಜೊತೆಗೆ ನಿಯಮಿತವಾಗಿ ಬಿಸಿನೀರನ್ನು ಸೇವಿಸುವುದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರಬಹುದು. ಬಿಸಿನೀರು ಆಹಾರದ ಕಣಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಒಡೆಯಲು ಸಹಾಯ ಮಾಡುತ್ತದೆ ಮತ್ತು ಅಜೀರ್ಣ ಅಥವಾ ಮಲಬದ್ಧತೆಯಂತಹ ಪರಿಸ್ಥಿತಿಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ನೀರಿನ ಬೆಚ್ಚಗಿನ ತಾಪಮಾನವು ನಮ್ಮ ಜೀರ್ಣಾಂಗವ್ಯೂಹದ ಸ್ನಾಯುಗಳನ್ನು ಉತ್ತೇಜಿಸುವ ಮೂಲಕ ಜೀರ್ಣಕ್ರಿಯೆಯ ನೈಸರ್ಗಿಕ ಪ್ರಕ್ರಿಯೆಯನ್ನು ಉತ್ತೇಜಿಸುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಮೂಲಕ ಬಿಸಿನೀರು ಅತ್ಯುತ್ತಮ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಕೊಡುಗೆ ನೀಡುತ್ತದೆ ಮತ್ತು ಊಟದ ನಂತರ ಅಸ್ವಸ್ಥತೆಯನ್ನು ತಡೆಯುತ್ತದೆ. ನಿಯಮಿತವಾಗಿ ಬಿಸಿನೀರನ್ನು ಕುಡಿಯುವುದು ನಿರ್ವಿಷೀಕರಣದಲ್ಲಿ ಸಂಭಾವ್ಯ ಸಹಾಯವಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಬಿಸಿನೀರಿನ ಸೇವನೆಯ ಮೂಲಕ ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುವುದು ಬೆವರುವಿಕೆಯನ್ನು ಪ್ರೇರೇಪಿಸುತ್ತದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ಇದು ನಿಮ್ಮ ವ್ಯವಸ್ಥೆಯಿಂದ ವಿಷವನ್ನು ತೆಗೆದುಹಾಕುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ.
ಬೆವರುವುದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು, ಅದು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಭಾರೀ ಲೋಹಗಳು ಮತ್ತು ರಾಸಾಯನಿಕಗಳಂತಹ ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕುತ್ತದೆ. ನಿಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಮೂಲಕ ಬಿಸಿನೀರು ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ. ಅಂಗಾಂಶಗಳು ಮತ್ತು ಅಂಗಗಳಿಂದ ಹಾನಿಕಾರಕ ಪದಾರ್ಥಗಳನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕುವುದನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಬೆವರುವಿಕೆಯು ರಂಧ್ರಗಳನ್ನು ಮುಚ್ಚುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಚರ್ಮದ ಮೇಲ್ಮೈಯಲ್ಲಿ ಕಲ್ಮಶಗಳ ಸಂಗ್ರಹವನ್ನು ಕಡಿಮೆ ಮಾಡುತ್ತದೆ. ಇದು ಸ್ಪಷ್ಟವಾದ ಮೈಬಣ್ಣಕ್ಕೆ ಕಾರಣವಾಗಬಹುದು ಮತ್ತು ಒಟ್ಟಾರೆ ಚರ್ಮದ ಆರೋಗ್ಯವನ್ನು ಸುಧಾರಿಸಬಹುದು. ಸಂಪೂರ್ಣ ನಿರ್ವಿಷೀಕರಣಕ್ಕೆ ಬಿಸಿನೀರನ್ನು ನಿಯಮಿತವಾಗಿ ಕುಡಿಯುವುದು ಸಾಕಾಗುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಹಣ್ಣುಗಳು, ತರಕಾರಿಗಳು, ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವು ದೇಹದ ನಿರ್ವಿಷೀಕರಣ ವ್ಯವಸ್ಥೆಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಲು ನಿರ್ಣಾಯಕವಾಗಿದೆ. ಮಲಗುವ ಮುನ್ನ ಬಿಸಿನೀರಿನ ಸ್ನಾನವು ಒತ್ತಡದ ದಿನದ ನಂತರ ವಿಶ್ರಾಂತಿ ಪಡೆಯುವ ಮಾರ್ಗವಾಗಿದೆ ಎಂದು ಹೇಳಲಾಗಿದೆ. ಆದರೆ ಇತ್ತೀಚಿನ ಸಂಶೋಧನೆಯು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು ಎಂದು ಸೂಚಿಸುತ್ತದೆ. ಜರ್ನಲ್ ಸ್ಲೀಪ್ ಮೆಡಿಸಿನ್ ರಿವ್ಯೂಸ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಮಲಗುವ ಸಮಯಕ್ಕೆ ಸುಮಾರು 90 ನಿಮಿಷಗಳ ಮೊದಲು ಬಿಸಿ ಸ್ನಾನ ಮಾಡುವುದು ನಮ್ಮ ದೇಹದ ಉಷ್ಣತೆಯನ್ನು ಬದಲಾಯಿಸುವ ಮೂಲಕ ಉತ್ತಮ ನಿದ್ರೆಗೆ ಕಾರಣವಾಗಬಹುದು. ನಾವು ಬೆಚ್ಚಗಿನ ನೀರಿನಲ್ಲಿ ನೆನೆಸಿದಾಗ ನಮ್ಮ ದೇಹದ ಉಷ್ಣತೆಯು ಹೆಚ್ಚಾಗುತ್ತದೆ ಮತ್ತು ನಾವು ಟಬ್ನಿಂದ ಹೊರಬಂದ ನಂತರ ತ್ವರಿತವಾಗಿ ತಂಪಾಗುತ್ತದೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ದೇಹದ ಕೋರ್ ತಾಪಮಾನದಲ್ಲಿನ ಈ ಕುಸಿತವು ಮೆದುಳಿಗೆ ನಿದ್ರೆ ಮಾಡುವ ಸಮಯ ಎಂದು ಸಂಕೇತಿಸಲು ಸಹಾಯ ಮಾಡುತ್ತದೆ. ಬಿಸಿನೀರಿನ ಸ್ನಾನದ ನಂತರ ದೇಹದ ಉಷ್ಣತೆಯು ಕಡಿಮೆಯಾಗುವುದು ರಾತ್ರಿಯ ನಿದ್ರೆಯ ಸಮಯದಲ್ಲಿ ಸಂಭವಿಸುವ ನೈಸರ್ಗಿಕ ಕುಸಿತವನ್ನು ಅನುಕರಿಸುತ್ತದೆ ಎಂದು ನಂಬಲಾಗಿದೆ. ಇದು ವಿಶ್ರಾಂತಿ ನಿದ್ರೆಯ ಒಟ್ಟಾರೆ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ದೇಹದ ಉಷ್ಣಾಂಶದಲ್ಲಿನ ಈ ಕುಸಿತವು ನಿಧಾನಗತಿಯ ನಿದ್ರೆಯ ಹೆಚ್ಚಳದೊಂದಿಗೆ ಸಂಬಂಧಿಸಿದೆ. ಇದನ್ನು ಆಳವಾದ ಅಥವಾ ಪುನಶ್ಚೈತನ್ಯಕಾರಿ ನಿದ್ರೆ ಎಂದು ಕರೆಯುತ್ತಾರೆ. ಬಿಸಿನೀರನ್ನು ಸ್ನಾನಕ್ಕಾಗಿ ದೀರ್ಘಕಾಲ ಬಳಸಲಾಗಿದೆ ಮತ್ತು ಅದರ ಪ್ರಯೋಜನಗಳು ವಿಶ್ರಾಂತಿಯನ್ನು ಮೀರಿ ವಿಸ್ತರಿಸುತ್ತವೆ. ಬಿಸಿನೀರಿನ ಬಳಕೆಯ ಪ್ರಮುಖ ಪ್ರಯೋಜನವೆಂದರೆ ಚರ್ಮದ ಮೇಲ್ಮೈಯಲ್ಲಿ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಸಾಮರ್ಥ್ಯ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹೋಗುವಾಗ ನಮ್ಮ ಚರ್ಮವು ವಿವಿಧ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳೊಂದಿಗೆ ಸಂಪರ್ಕಕ್ಕೆ ಬರುತ್ತದೆ. ಅದು ಸೋಂಕಿನ ಅಪಾಯವನ್ನು ಉಂಟುಮಾಡುತ್ತದೆ. ಆದಾಗ್ಯೂ ನಾವು ಬಿಸಿನೀರಿನೊಂದಿಗೆ ಸ್ನಾನ ಮಾಡುವಾಗ ಈ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಸೋಂಕುಗಳ ಬೆಳವಣಿಗೆಯ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಬಿಸಿನೀರಿನ ಹೆಚ್ಚಿನ ಉಷ್ಣತೆಯು ಚರ್ಮದ ಮೇಲೆ ಬೆಳೆಯುವ ಅನೇಕ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಪರಿಣಾಮಕಾರಿಯಾಗಿ ನಾಶಪಡಿಸುತ್ತದೆ. ಸ್ನಾನ ಅಥವಾ ಸ್ನಾನದ ಸಮಯದಲ್ಲಿ ನಾವು ಬಿಸಿನೀರಿಗೆ ನಮ್ಮನ್ನು ಒಡ್ಡಿಕೊಂಡಾಗ ನಮ್ಮ ರಂಧ್ರಗಳು ತೆರೆದುಕೊಳ್ಳುತ್ತವೆ. ಶಾಖವು ನಮ್ಮ ಚರ್ಮದ ಪದರಗಳಿಗೆ ಆಳವಾಗಿ ತೂರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ಹೆಚ್ಚಿದ ತಾಪಮಾನವು ಬ್ಯಾಕ್ಟೀರಿಯಾಗಳು ಬದುಕಲು ಮತ್ತು ಗುಣಿಸಲು ಅಸಮರ್ಥ ವಾತಾವರಣವನ್ನು ಸೃಷ್ಟಿಸುತ್ತದೆ. ಬಾಟಲ್ ಅಥವಾ ಟವೆಲ್ನಲ್ಲಿ ಬಿಸಿನೀರಿನೊಂದಿಗೆ ಬೆಚ್ಚಗಿನ ಸಂಕುಚಿತಗೊಳಿಸುವಿಕೆಯನ್ನು ಅನ್ವಯಿಸುವುದು ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮತ್ತು ಸರಳವಾದ ಮಾರ್ಗವಾಗಿದೆ. ದೇಹವು ಉರಿಯೂತವನ್ನು ಅನುಭವಿಸಿದಾಗ ರಕ್ತನಾಳಗಳು ವಿಸ್ತರಿಸುತ್ತವೆ, ಅಸ್ವಸ್ಥತೆ ಮತ್ತು ಊತವನ್ನು ಉಂಟುಮಾಡುತ್ತವೆ. ಪೀಡಿತ ಪ್ರದೇಶಕ್ಕೆ ಶಾಖವನ್ನು ಅನ್ವಯಿಸುವ ಮೂಲಕ ರಕ್ತನಾಳಗಳು ಮತ್ತಷ್ಟು ಹಿಗ್ಗುತ್ತವೆ, ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಶಾಖವು ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನೋವಿಗೆ ಕಾರಣವಾಗುವ ಯಾವುದೇ ಒತ್ತಡ ಅಥವಾ ಬಿಗಿತವನ್ನು ಶಮನಗೊಳಿಸುತ್ತದೆ. ಬೆಚ್ಚಗಿನ ಸಂಕೋಚನವನ್ನು ಬಳಸುವುದು ವಿಶೇಷವಾಗಿ ಸ್ನಾಯುವಿನ ಒತ್ತಡ ಅಥವಾ ಉಳುಕು, ಸಂಧಿವಾತ ನೋವು, ಮುಟ್ಟಿನ ಸೆಳೆತ ಮತ್ತು ತಲೆನೋವುಗಳಂತಹ ಪರಿಸ್ಥಿತಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಸಂಕೋಚನದಿಂದ ಉಷ್ಣತೆಯು ಸಾಂತ್ವನದ ಸಂವೇದನೆಯನ್ನು ಸೃಷ್ಟಿಸುತ್ತದೆ. ಇದು ನೋವು ಸಂಕೇತಗಳನ್ನು ರವಾನಿಸುವುದರಿಂದ ನರಗ್ರಾಹಕಗಳನ್ನು ವಿಚಲಿತಗೊಳಿಸುವ ಮೂಲಕ ಅಸ್ವಸ್ಥತೆಯನ್ನು ನಿವಾರಿಸುತ್ತದೆ. ಹೆಚ್ಚುವರಿಯಾಗಿ ಶಾಖ ಚಿಕಿತ್ಸೆಯು ಚರ್ಮದಲ್ಲಿ ಸಂವೇದನಾ ಗ್ರಾಹಕಗಳನ್ನು ಉತ್ತೇಜಿಸಲು ಕಂಡುಬಂದಿದೆ. ಅದು ಮೆದುಳಿಗೆ ಕಳುಹಿಸಲಾದ ನೋವು ಸಂಕೇತಗಳನ್ನು ಕಡಿಮೆ ಮಾಡುತ್ತದೆ. ಬೆಳಿಗ್ಗೆ ಮೊದಲು ಬಿಸಿನೀರನ್ನು ಕುಡಿಯುವುದು ಚಯಾಪಚಯವನ್ನು ಕಿಕ್ಸ್ಟಾರ್ಟ್ ಮಾಡುವ ಮತ್ತು ತೂಕ ನಷ್ಟವನ್ನು ಉತ್ತೇಜಿಸುವ ಸಾಮರ್ಥ್ಯಕ್ಕಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಸರಳ ಮತ್ತು ಸುಲಭವಾಗಿ ಪ್ರವೇಶಿಸಬಹುದಾದ ಅಭ್ಯಾಸವಾಗಿ ಇದು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಮೊದಲನೆಯದಾಗಿ, ಬಿಸಿನೀರು ಹೊಟ್ಟೆ ಮತ್ತು ಕರುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ.
ಆಹಾರದ ವಿಭಜನೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಬಿಸಿನೀರನ್ನು ಕುಡಿಯುವುದರಿಂದ ವಿಷ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕುವ ಮೂಲಕ ದೇಹವನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತದೆ. ಅತ್ಯುತ್ತಮ ಯಕೃತ್ತಿನ ಕಾರ್ಯವನ್ನು ಬೆಂಬಲಿಸುತ್ತದೆ. ಇದಲ್ಲದೆ, ಬಿಸಿನೀರನ್ನು ಸೇವಿಸುವುದರಿಂದ ತಾತ್ಕಾಲಿಕವಾಗಿ ಚಯಾಪಚಯ ದರವನ್ನು ಹೆಚ್ಚಿಸಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ. ನಾವು ಬೆಚ್ಚಗಿನ ಅಥವಾ ಬಿಸಿಯಾದ ದ್ರವಗಳನ್ನು ಸೇವಿಸಿದಾಗ ನಮ್ಮ ದೇಹದ ಉಷ್ಣತೆಯು ಸ್ವಲ್ಪಮಟ್ಟಿಗೆ ಏರುತ್ತದೆ. ಇದು ಥರ್ಮೋಜೆನಿಕ್ ಪರಿಣಾಮವನ್ನು ಉಂಟುಮಾಡುತ್ತದೆ, ಅದು ಕ್ಯಾಲೋರಿ ಸುಡುವಿಕೆಯನ್ನು ಹೆಚ್ಚಿಸುತ್ತದೆ. ಚಯಾಪಚಯ ಕ್ರಿಯೆಯಲ್ಲಿನ ಈ ಹೆಚ್ಚಳವು ಕೆಲವು ಪೌಂಡ್ಗಳನ್ನು ಕಳೆದುಕೊಳ್ಳುವ ಗುರಿಯನ್ನು ಹೊಂದಿರುವವರಿಗೆ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ದಿನವಿಡೀ ಹೆಚ್ಚು ಕ್ಯಾಲೋರಿಗಳನ್ನು ಸುಡುವಲ್ಲಿ ಸಹಾಯ ಮಾಡುತ್ತದೆ. ಬಿಸಿನೀರಿನ ಕಾಲು ಸ್ನಾನವನ್ನು ದೀರ್ಘಕಾಲದವರೆಗೆ ವಿವಿಧ ಕಾಯಿಲೆಗಳಿಗೆ ನೈಸರ್ಗಿಕ ಪರಿಹಾರವಾಗಿ ಬಳಸಲಾಗುತ್ತದೆ ಮತ್ತು ಈಗ ಸಂಶೋಧನೆಯು ಸಾಮಾನ್ಯ ಶೀತಗಳು ಮತ್ತು ಜ್ವರದ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಸೂಚಿಸುತ್ತದೆ. ವಿಜ್ಞಾನಿಗಳ ತಂಡವು ನಡೆಸಿದ ಅಧ್ಯಯನವು ನಿಮ್ಮ ಪಾದಗಳನ್ನು ಬಿಸಿ ನೀರಿನಲ್ಲಿ ನೆನೆಸುವುದರಿಂದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಶೀತ ಮತ್ತು ಜ್ವರ ರೋಗಲಕ್ಷಣಗಳ ಅವಧಿ ಮತ್ತು ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಕಾಲು ಸ್ನಾನದ ಶಾಖವು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಇದು ದೇಹದ ನೈಸರ್ಗಿಕ ರಕ್ಷಣಾ ಕಾರ್ಯವಿಧಾನಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಕಾಲು ಸ್ನಾನದ ಸಮಯದಲ್ಲಿ ಬೆಚ್ಚಗಿನ ನೀರು ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ದಟ್ಟಣೆಯಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸುತ್ತದೆ. ಗಂಟಲಿನ ಅಂಗಾಂಶಗಳಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ನೋಯುತ್ತಿರುವ ಗಂಟಲು ನೋವನ್ನು ಕಡಿಮೆ ಮಾಡಲು ಉಷ್ಣತೆಯು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಬಿಸಿನೀರಿನ ಕಾಲು ಸ್ನಾನವು ಮೂಗಿನ ಹಾದಿಗಳನ್ನು ತೆರವುಗೊಳಿಸುವ ಮೂಲಕ ಮತ್ತು ಸೈನಸ್ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಒಟ್ಟಾರೆ ಉಸಿರಾಟದ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ಬಿಸಿನೀರು ಕುಡಿಯುವುದನ್ನು ದೀರ್ಘಕಾಲದವರೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರವೆಂದು ಪರಿಗಣಿಸಲಾಗಿದೆ ಮತ್ತು ಕೆಲವು ವ್ಯಕ್ತಿಗಳು ತಲೆನೋವು ಮತ್ತು ಮೈಗ್ರೇನ್ ಅನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಿಕೊಳ್ಳುತ್ತಾರೆ. ಈ ಪ್ರದೇಶದಲ್ಲಿ ವೈಜ್ಞಾನಿಕ ಸಂಶೋಧನೆಯು ಸೀಮಿತವಾಗಿದ್ದರೂ, ಬಿಸಿನೀರು ಈ ದುರ್ಬಲಗೊಳಿಸುವ ಪರಿಸ್ಥಿತಿಗಳಿಂದ ತಾತ್ಕಾಲಿಕ ಪರಿಹಾರವನ್ನು ನೀಡಬಹುದು ಎಂದು ಉಪಾಖ್ಯಾನ ಸಾಕ್ಷ್ಯಗಳು ಸೂಚಿಸುತ್ತವೆ. ನೀರಿನಿಂದ ಶಾಖವು ರಕ್ತ ಪರಿಚಲನೆ ಸುಧಾರಿಸಲು ಮತ್ತು ಉದ್ವಿಗ್ನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಎಂದು ಕೆಲವರು ನಂಬುತ್ತಾರೆ. ಇದರಿಂದಾಗಿ ತಲೆನೋವು ರೋಗಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ, ಬಿಸಿನೀರನ್ನು ಕುಡಿಯುವುದು ಸಾಮಾನ್ಯವಾಗಿ ಜಲಸಂಚಯನದೊಂದಿಗೆ ಸಂಬಂಧಿಸಿದೆ. ಇದು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗಿದೆ. ನಿರ್ಜಲೀಕರಣವು ಮೈಗ್ರೇನ್ ಮತ್ತು ಒತ್ತಡದ ತಲೆನೋವುಗಳ ಹೆಚ್ಚಿನ ಅಪಾಯಕ್ಕೆ ಸಂಬಂಧಿಸಿದೆ. ದಿನವಿಡೀ ಬಿಸಿನೀರನ್ನು ಕುಡಿಯುವುದರ ಮೂಲಕ ವ್ಯಕ್ತಿಗಳು ಸರಿಯಾದ ಜಲಸಂಚಯನ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ನಿರ್ಜಲೀಕರಣಕ್ಕೆ ಸಂಬಂಧಿಸಿದ ತಲೆನೋವು ಪ್ರಚೋದಕಗಳನ್ನು ತಡೆಯಲು ಸಾಧ್ಯವಾಗುತ್ತದೆ. ಬಿಸಿನೀರನ್ನು ಕುಡಿಯುವಾಗ ಸ್ವಲ್ಪ ಪರಿಹಾರವನ್ನು ನೀಡಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಇದು ದೀರ್ಘಕಾಲದ ತಲೆನೋವು ಅಥವಾ ಮೈಗ್ರೇನ್ಗಳಿಗೆ ವೃತ್ತಿಪರ ವೈದ್ಯಕೀಯ ಸಲಹೆ ಅಥವಾ ಚಿಕಿತ್ಸೆಯ ಆಯ್ಕೆಗಳನ್ನು ಬದಲಾಯಿಸಬಾರದು. ಆರೋಗ್ಯಕರ ಚರ್ಮದ ಜಲಸಂಚಯನ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯುವುದು ಅತ್ಯಗತ್ಯ. ನೀರು ದೇಹದ ತೇವಾಂಶವನ್ನು ತುಂಬಲು ಸಹಾಯ ಮಾಡುತ್ತದೆ, ಚರ್ಮವನ್ನು ಮೃದುವಾಗಿರಿಸುತ್ತದೆ ಮತ್ತು ಶುಷ್ಕತೆಯನ್ನು ತಡೆಯುತ್ತದೆ. ಆದಾಗ್ಯೂ, ಇತ್ತೀಚಿನ ಅಧ್ಯಯನಗಳು ಬೆಚ್ಚಗಿನ ಅಥವಾ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಚರ್ಮಕ್ಕೆ ಹೆಚ್ಚುವರಿ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ತೋರಿಸಿದೆ. ನಾವು ಬೆಚ್ಚಗಿನ ಅಥವಾ ಉಗುರು ಬೆಚ್ಚಗಿನ ನೀರನ್ನು ಸೇವಿಸಿದಾಗ ಅದು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಹೆಚ್ಚಿದ ಪರಿಚಲನೆಯು ಚರ್ಮದ ಕೋಶಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ನೀಡುತ್ತದೆ, ಆರೋಗ್ಯಕರ ಮೈಬಣ್ಣವನ್ನು ಉತ್ತೇಜಿಸುತ್ತದೆ. ಹೆಚ್ಚುವರಿಯಾಗಿ, ಬೆಚ್ಚಗಿನ ನೀರು ನಮ್ಮ ರಂಧ್ರಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ, ಮಾಯಿಶ್ಚರೈಸರ್ಗಳು ಮತ್ತು ಸೀರಂಗಳಂತಹ ತ್ವಚೆಯ ಉತ್ಪನ್ನಗಳನ್ನು ಉತ್ತಮವಾಗಿ ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದಲ್ಲದೆ, ಬೆಚ್ಚಗಿನ ಅಥವಾ ಉಗುರು ಬೆಚ್ಚಗಿನ ನೀರು ನಮ್ಮ ದೇಹವನ್ನು ನಿರ್ವಿಷಗೊಳಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಮ್ಮ ವ್ಯವಸ್ಥೆಯಿಂದ ವಿಷವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೊರಹಾಕುವ ಮೂಲಕ ಇದು ಮೊಡವೆ ಒಡೆಯುವಿಕೆ ಅಥವಾ ವಿಷಕಾರಿ ರಚನೆಯಿಂದ ಉಂಟಾಗುವ ಇತರ ಚರ್ಮದ ಸಮಸ್ಯೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ನೋಯುತ್ತಿರುವ ಗಂಟಲಿನ ಅಸ್ವಸ್ಥತೆ ಮತ್ತು ನೋವನ್ನು ನಿಭಾಯಿಸಲು ನೀವು ಆಯಾಸಗೊಂಡಿದ್ದೀರಾ? ಹೆಚ್ಚು ಅಗತ್ಯವಿರುವ ಪರಿಹಾರವನ್ನು ಒದಗಿಸಲು ಬೆಚ್ಚಗಿನ ಸಲೈನ್ ಗಾರ್ಗಲ್ಗಳನ್ನು ಹೊರತುಪಡಿಸಿ ನೋಡಬೇಡಿ.
ನೋಯುತ್ತಿರುವ ಗಂಟಲಿಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ನಿವಾರಿಸಲು ಈ ಸರಳ ಮತ್ತು ಪರಿಣಾಮಕಾರಿ ಮನೆಮದ್ದು ಶತಮಾನಗಳಿಂದ ಬಳಸಲ್ಪಟ್ಟಿದೆ. ಬೆಚ್ಚಗಿನ ನೀರಿನಲ್ಲಿ ಉಪ್ಪು ಬೆರೆಸುವ ಮೂಲಕ ನೀವು ಉರಿಯೂತವನ್ನು ಶಮನಗೊಳಿಸಲು ಮತ್ತು ನಿಮ್ಮ ಗಂಟಲಿನ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಪರಿಹಾರವನ್ನು ರಚಿಸಬಹುದು. ಲವಣಯುಕ್ತ ದ್ರಾವಣದ ಉಷ್ಣತೆಯು ನಿಮ್ಮ ಗಂಟಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ, ಅಸ್ವಸ್ಥತೆಯಿಂದ ತಕ್ಷಣದ ಪರಿಹಾರವನ್ನು ನೀಡುತ್ತದೆ. ನೀವು ಗಾರ್ಗಲ್ ಮಾಡುವಾಗ ಮಿಶ್ರಣವು ಲೋಳೆಯ ಸಡಿಲಗೊಳಿಸುವಿಕೆ ಮತ್ತು ಊತವನ್ನು ಕಡಿಮೆ ಮಾಡುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚುವರಿ ನೋವನ್ನು ಅನುಭವಿಸದೆಯೇ ನುಂಗಲು ಮತ್ತು ಮಾತನಾಡಲು ಸುಲಭವಾಗುತ್ತದೆ. ಹೆಚ್ಚುವರಿಯಾಗಿ, ಉಪ್ಪು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದೆ. ಅದು ನಿಮ್ಮ ಬಾಯಿ ಮತ್ತು ಗಂಟಲಿನಲ್ಲಿ ಇರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ವೈರಲ್ ಅಥವಾ ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಚೇತರಿಕೆಯ ಸಮಯವನ್ನು ಸಮರ್ಥವಾಗಿ ವೇಗಗೊಳಿಸುತ್ತದೆ. ಅಸಂಖ್ಯಾತ ಆರೋಗ್ಯ ಪ್ರಯೋಜನಗಳನ್ನು ನೀಡುವ ಪಾನೀಯಗಳ ವಿಷಯಕ್ಕೆ ಬಂದಾಗ, ಗಿಡಮೂಲಿಕೆ ಚಹಾವು ಕಿರೀಟವನ್ನು ತೆಗೆದುಕೊಳ್ಳುತ್ತದೆ. ಕುದಿಯುವ ನೀರಿನಿಂದ ತಯಾರಿಸಿದ ಗಿಡಮೂಲಿಕೆ ಚಹಾದ ಬಿಸಿ ಕಪ್ಪನ್ನು ಸಿಪ್ ಮಾಡುವ ಸರಳ ಕ್ರಿಯೆಯು ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಹಲವಾರು ಸಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಕೀಲಿಯು ಬಳಸಿದ ಗಿಡಮೂಲಿಕೆಯ ಪ್ರಕಾರದಲ್ಲಿದೆ. ಪ್ರತಿಯೊಂದು ವಿಧವು ತನ್ನದೇ ಆದ ವಿಶಿಷ್ಟ ಪ್ರಯೋಜನಗಳನ್ನು ನೀಡುತ್ತದೆ. ಉದಾಹರಣೆಗೆ, ಕ್ಯಾಮೊಮೈಲ್ ಚಹಾವು ಅದರ ಶಾಂತಗೊಳಿಸುವ ಗುಣಲಕ್ಷಣಗಳು ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಹಿತವಾದ ಪರಿಮಳ ಮತ್ತು ಹೂವಿನ ರುಚಿಯು ದೀರ್ಘ ದಿನದ ನಂತರ ವಿಶ್ರಾಂತಿ ಪಡೆಯಲು ಸೂಕ್ತವಾದ ಪಾನೀಯವಾಗಿದೆ. ಮತ್ತೊಂದೆಡೆ, ಪುದೀನಾ ಚಹಾವು ಅದರ ಜೀರ್ಣಕ್ರಿಯೆಯ ಉತ್ತೇಜಿಸುವ ಗುಣಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಉಬ್ಬುವುದು ಮತ್ತು ಅಜೀರ್ಣದಂತಹ ರೋಗಲಕ್ಷಣಗಳನ್ನು ನಿವಾರಿಸುತ್ತದೆ. ಇದರ ರಿಫ್ರೆಶ್ ಪರಿಮಳವು ಭಾರೀ ಊಟದ ನಂತರ ಪರಿಹಾರವನ್ನು ಬಯಸುವವರಲ್ಲಿ ಇದು ಜನಪ್ರಿಯ ಆಯ್ಕೆಯಾಗಿದೆ. ಹೆಚ್ಚುವರಿಯಾಗಿ, ಹಸಿರು ಚಹಾವನ್ನು ಅದರ ಉನ್ನತ ಮಟ್ಟದ ಉತ್ಕರ್ಷಣ ನಿರೋಧಕಗಳು ಹೃದಯದ ಆರೋಗ್ಯ ಮತ್ತು ತೂಕ ನಷ್ಟವನ್ನು ಉತ್ತೇಜಿಸುತ್ತದೆ. ಊಗಿ ಕೊಠಡಿಗಳು ಅನೇಕ ಸಂಸ್ಕೃತಿಗಳಲ್ಲಿ ದೀರ್ಘಕಾಲದ ಸಂಪ್ರದಾಯವಾಗಿದೆ. ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಚಿಕಿತ್ಸೆಯಾಗಿ ಶತಮಾನಗಳಿಂದಲೂ ಬಳಸಲ್ಪಟ್ಟಿದೆ. ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಈ ಸ್ಥಳಗಳು ಬಿಸಿನೀರಿನಿಂದ ಉತ್ಪತ್ತಿಯಾಗುವ ಹಬೆಯ ಮೋಡದಲ್ಲಿ ವ್ಯಕ್ತಿಗಳನ್ನು ಆವರಿಸುತ್ತವೆ. ಇದು ದೇಹ ಮತ್ತು ಮನಸ್ಸು ಎರಡಕ್ಕೂ ಹಲವಾರು ಪ್ರಯೋಜನಗಳನ್ನು ನೀಡುವ ವಿಶಿಷ್ಟ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆವಿಯಿಂದ ಬರುವ ಶಾಖವು ರಂಧ್ರಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ, ಬೆವರುವಿಕೆಯ ಮೂಲಕ ವಿಷವನ್ನು ಬಿಡುಗಡೆ ಮಾಡಲು ಅನುವು ಮಾಡಿಕೊಡುತ್ತದೆ. ಈ ನಿರ್ವಿಷೀಕರಣ ಪ್ರಕ್ರಿಯೆಯು ರಿಫ್ರೆಶ್ ಮತ್ತು ಪುನರ್ಯೌವನಗೊಳಿಸುವಿಕೆಯ ಭಾವನೆಯನ್ನು ನೀಡುತ್ತದೆ. ಇದಲ್ಲದೆ, ಊಗಿ ಕೊಠಡಿಗಳ ಆರ್ದ್ರ ವಾತಾವರಣವು ರಕ್ತ ಪರಿಚಲನೆ ಸುಧಾರಿಸಲು ತಿಳಿದಿದೆ. ದೇಹವು ಊಗಿಯಿಂದ ಶಾಖವನ್ನು ಹೀರಿಕೊಳ್ಳುವುದರಿಂದ ರಕ್ತನಾಳಗಳು ಹಿಗ್ಗುತ್ತವೆ, ವ್ಯವಸ್ಥೆಯ ಉದ್ದಕ್ಕೂ ರಕ್ತದ ಹರಿವನ್ನು ಹೆಚ್ಚಿಸುತ್ತವೆ. ಈ ವರ್ಧಿತ ರಕ್ತ ಪರಿಚಲನೆಯು ಒಟ್ಟಾರೆ ಹೃದಯರಕ್ತನಾಳದ ಆರೋಗ್ಯವನ್ನು ಸುಧಾರಿಸುವಾಗ ವಿವಿಧ ಅಂಗಗಳು ಮತ್ತು ಅಂಗಾಂಶಗಳಿಗೆ ಪ್ರಮುಖ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ತಲುಪಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಇದು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ತೀವ್ರವಾದ ದೈಹಿಕ ಚಟುವಟಿಕೆಯ ನಂತರ ವೇಗವಾಗಿ ಚೇತರಿಸಿಕೊಳ್ಳುವುದನ್ನು ಉತ್ತೇಜಿಸುವ ಮೂಲಕ ಸ್ನಾಯು ನೋವು ಅಥವಾ ಜಂಟಿ ಬಿಗಿತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಬೆಚ್ಚಗಿನ ನೀರಿನಿಂದ ನಿಮ್ಮ ಕೂದಲನ್ನು ತೊಳೆಯುವುದು ನಿಮ್ಮ ಕಂಡೀಷನರ್ನ ಸಂಪೂರ್ಣ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡುವ ರಹಸ್ಯವಾಗಿರಬಹುದು. ಬೆಚ್ಚಗಿನ ನೀರು ಕೂದಲಿನ ಹೊರಪೊರೆಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ. ಇದು ಪ್ರತಿ ಎಳೆಯನ್ನು ಆವರಿಸುವ ಸಣ್ಣ ಮಾಪಕಗಳಂತೆ. ಈ ಹೊರಪೊರೆಗಳನ್ನು ತೆರೆದಾಗ, ಇದು ನಿಮ್ಮ ಕಂಡೀಷನರ್ನಲ್ಲಿರುವ ಪೋಷಕಾಂಶಗಳು ಮತ್ತು ಆರ್ದ್ರಕ ಏಜೆಂಟ್ಗಳನ್ನು ಉತ್ತಮವಾಗಿ ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದರರ್ಥ ತೊಳೆಯುವ ಸಮಯದಲ್ಲಿ ಬೆಚ್ಚಗಿನ ನೀರನ್ನು ಬಳಸುವುದರಿಂದ ನಿಮ್ಮ ಕೂದಲು ಅಗತ್ಯವಿರುವ ಎಲ್ಲಾ ಪೋಷಣೆಯನ್ನು ಪಡೆಯುತ್ತದೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು. ಆದಾಗ್ಯೂ, ಕಂಡೀಷನಿಂಗ್ ಮಾಡಿದ ನಂತರ ಆ ಹೊರಪೊರೆಗಳನ್ನು ಮತ್ತೆ ಮುಚ್ಚುವುದು ಒಂದು ನಿರ್ಣಾಯಕ ಹಂತವು ಸಾಮಾನ್ಯವಾಗಿ ಕಡೆಗಣಿಸಲ್ಪಡುತ್ತದೆ. ಇಲ್ಲಿ ತಂಪಾದ ನೀರು ಕಾರ್ಯರೂಪಕ್ಕೆ ಬರುತ್ತದೆ. ಕಂಡೀಷನರ್ ಅನ್ನು ಅನ್ವಯಿಸಿದ ನಂತರ ಮತ್ತು ಕೂದಲಿನ ಕಾಂಡಗಳಿಗೆ ಭೇದಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ, ತಂಪಾದ ಅಥವಾ ತಣ್ಣನೆಯ ನೀರಿನಿಂದ ತೊಳೆಯುವುದು ಕೂದಲಿನ ಹೊರಪೊರೆಗಳನ್ನು ಮುಚ್ಚಲು ಸಹಾಯ ಮಾಡುತ್ತದೆ. ಈ ಸರಳ ಕ್ರಿಯೆಯು ರಕ್ಷಣಾತ್ಮಕ ತಡೆಗೋಡೆಯನ್ನು ಒದಗಿಸುತ್ತದೆ, ತೇವಾಂಶದ ನಷ್ಟವನ್ನು ತಡೆಯುತ್ತದೆ ಮತ್ತು ಪ್ರತಿ ಎಳೆಯೊಳಗೆ ಪೋಷಕಾಂಶಗಳನ್ನು ಲಾಕ್ ಮಾಡುತ್ತದೆ. ಹಾಟ್ ಸ್ಟೋನ್ ಥೆರಪಿ ಪರ್ಯಾಯ ಹೀಲಿಂಗ್ನ ಜನಪ್ರಿಯ ರೂಪವಾಗಿದೆ. ಇದು ಸ್ಪರ್ಶದ ಶಕ್ತಿಯೊಂದಿಗೆ ಶಾಖದ ಪ್ರಯೋಜನಗಳನ್ನು ಸಂಯೋಜಿಸುತ್ತದೆ. ಈ ಪುರಾತನ ಅಭ್ಯಾಸವು ದೇಹದ ಮೇಲೆ ನಿರ್ದಿಷ್ಟ ಬಿಂದುಗಳ ಮೇಲೆ ಬಿಸಿಯಾದ ಕಲ್ಲುಗಳನ್ನು ಇರಿಸುವುದನ್ನು ಒಳಗೊಂಡಿರುತ್ತದೆ.
ಇದು ಮನಸ್ಸು ಮತ್ತು ದೇಹ ಎರಡಕ್ಕೂ ಆಳವಾದ ವಿಶ್ರಾಂತಿ ಅನುಭವವನ್ನು ನೀಡುತ್ತದೆ. ಕಲ್ಲುಗಳಿಂದ ಉಷ್ಣತೆಯು ಸ್ನಾಯುಗಳಿಗೆ ಆಳವಾಗಿ ತೂರಿಕೊಳ್ಳುವುದರಿಂದ ಇದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಚಿಕಿತ್ಸೆಯಲ್ಲಿ ಬಿಸಿ ಕಲ್ಲುಗಳ ಬಳಕೆಯು ಚೀನಾ ಮತ್ತು ಭಾರತದಂತಹ ಪ್ರಾಚೀನ ನಾಗರಿಕತೆಗಳಿಗೆ ಸಾವಿರಾರು ವರ್ಷಗಳ ಹಿಂದಿನದು. ಬಳಸಿದ ಕಲ್ಲುಗಳು ಸಾಮಾನ್ಯವಾಗಿ ನಯವಾದ ನದಿ ಬಂಡೆಗಳಾಗಿದ್ದು, ಅವುಗಳನ್ನು ದೇಹದ ಮೇಲೆ ಇರಿಸುವ ಮೊದಲು ಆರಾಮದಾಯಕ ತಾಪಮಾನಕ್ಕೆ ಬಿಸಿ ಮಾಡಲಾಗುತ್ತದೆ. ಚಿಕಿತ್ಸಕ ಈ ಬಿಸಿಯಾದ ಕಲ್ಲುಗಳನ್ನು ನಿಧಾನವಾಗಿ ಮಸಾಜ್ ಮಾಡಲು ಮತ್ತು ಬಿಗಿಯಾದ ಸ್ನಾಯುಗಳನ್ನು ಬೆರೆಸಲು ಬಳಸಬಹುದು. ಅವುಗಳ ಚಿಕಿತ್ಸಕ ಪರಿಣಾಮಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಹಾರ್ಟ್ ಸ್ಟೋನ್ ಥೆರಪಿ ದೈಹಿಕ ಪರಿಹಾರವನ್ನು ನೀಡುವುದಲ್ಲದೆ ಇದು ಮನಸ್ಸನ್ನು ಶಾಂತಗೊಳಿಸುವ ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು ಉತ್ತೇಜಿಸುವ ಮೂಲಕ ಮಾನಸಿಕ ಮತ್ತು ಭಾವನಾತ್ಮಕ ಸ್ವಾಸ್ಥ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಎಣ್ಣೆಯುಕ್ತ ಚರ್ಮದ ಸಮಸ್ಯೆಗಳನ್ನು ಎದುರಿಸಲು ನೀವು ಆಯಾಸಗೊಂಡಿದ್ದೀರಾ? ಪರಿಹಾರಕ್ಕಾಗಿ ನಿಮ್ಮ ಸ್ವಂತ ಸ್ನಾನಗೃಹವನ್ನು ನೋಡಬೇಡಿ. ಮಧ್ಯಮ ಬಿಸಿಯಾದ ನೀರಿನಿಂದ ಸ್ನಾನ ಅಥವಾ ಸ್ನಾನ ಮಾಡುವುದು ತೈಲ ಸ್ರವಿಸುವಿಕೆಯನ್ನು ಕಡಿಮೆ ಮಾಡುವಲ್ಲಿ ಮತ್ತು ನಿಮ್ಮ ಚರ್ಮಕ್ಕೆ ಸಮತೋಲನವನ್ನು ಪುನಃಸ್ಥಾಪಿಸುವಲ್ಲಿ ಅದ್ಭುತಗಳನ್ನು ಮಾಡಬಹುದು. ಆ ಜಿಡ್ಡಿನ ಹೊಳಪಿಗೆ ವಿದಾಯ ಹೇಳಿ ಮತ್ತು ತಾಜಾ ಮ್ಯಾಟ್ ಮೈಬಣ್ಣಕ್ಕೆ ಹಲೋ. ಎಣ್ಣೆಯುಕ್ತ ಚರ್ಮದ ನಿರ್ವಹಣೆಗೆ ಬಂದಾಗ ತಾಪಮಾನವು ಮುಖ್ಯವಾಗಿದೆ. ಬಿಸಿ ಸ್ನಾನವು ಐಷಾರಾಮಿ ಎಂದು ಭಾವಿಸಬಹುದು, ಆದರೆ ಅವು ನಿಮ್ಮ ಚರ್ಮವನ್ನು ತೇವಗೊಳಿಸುವುದಕ್ಕೆ ಅಗತ್ಯವಿರುವ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕಬಹುದು. ಮತ್ತೊಂದೆಡೆ ತಣ್ಣೀರು ನಿಮ್ಮ ರಂಧ್ರಗಳನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸುವುದಿಲ್ಲ ಅಥವಾ ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕುವುದಿಲ್ಲ. ಮಧ್ಯಮ ಬಿಸಿಯಾದ ನೀರನ್ನು ಆರಿಸುವ ಮೂಲಕ ನೀವು ಪರಿಪೂರ್ಣ ಸಮತೋಲನವನ್ನು ಹೊಡೆಯುತ್ತೀರಿ. ಇದು ರಂಧ್ರಗಳನ್ನು ತೆರೆಯುತ್ತದೆ ಮತ್ತು ಅತಿಯಾದ ಶುಷ್ಕತೆಯನ್ನು ಉಂಟುಮಾಡದೆ ಪರಿಣಾಮಕಾರಿ ಶುದ್ಧೀಕರಣವನ್ನು ಅನುಮತಿಸುತ್ತದೆ. ಮಧ್ಯಮ ಬಿಸಿಯಾದ ನೀರು ತೈಲ ಉತ್ಪಾದನೆಯನ್ನು ಕಡಿಮೆ ಮಾಡುವಲ್ಲಿ ಮತ್ತೊಂದು ಪ್ರಯೋಜನವನ್ನು ಹೊಂದಿದೆ. ಇದು ಮೇದೋಗ್ರಂಥಿಗಳ ಸ್ರಾವ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ 1 ಲೋಟ ಬೆಚ್ಚಗಿನ ನಿಂಬೆ ಇನ್ಫ್ಯೂಸ್ಡ್ ನೀರನ್ನು ಕುಡಿಯುವುದು ತೂಕ ನಷ್ಟ ಪ್ರಯತ್ನಗಳಿಗೆ ಸಹಾಯ ಮಾಡುವ ಸರಳ ಮತ್ತು ನೈಸರ್ಗಿಕ ಮಾರ್ಗವಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಉಲ್ಲಾಸಕರ ಮಿಶ್ರಣವು ಚಯಾಪಚಯವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ದಿನವಿಡೀ ಹೆಚ್ಚು ಪರಿಣಾಮಕಾರಿಯಾಗಿ ಕ್ಯಾಲೋರಿಗಳನ್ನು ಸುಡುವ ದೇಹದ ಸಾಮರ್ಥ್ಯವನ್ನು ಬೆಂಬಲಿಸುತ್ತದೆ. ಬೆಚ್ಚಗಿನ ನೀರು ಮತ್ತು ತಾಜಾ ನಿಂಬೆ ರಸದ ಸಂಯೋಜನೆಯು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ. ದೇಹವು ಆಹಾರವನ್ನು ಪರಿಣಾಮಕಾರಿಯಾಗಿ ಒಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬೆಚ್ಚಗಿನ ನಿಂಬೆ ಇನ್ಫ್ಯೂಸ್ಡ್ ನೀರನ್ನು ತೂಕ ನಷ್ಟಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸುವ ಪ್ರಮುಖ ಕಾರಣವೆಂದರೆ ಚಯಾಪಚಯ ದರವನ್ನು ಹೆಚ್ಚಿಸುವ ಸಾಮರ್ಥ್ಯ. ನಿಂಬೆಹಣ್ಣಿನಲ್ಲಿರುವ ಸಿಟ್ರಿಕ್ ಆಮ್ಲವು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕಿಣ್ವದ ಚಟುವಟಿಕೆಯನ್ನು ವರ್ಧಿಸುತ್ತದೆ ಎಂದು ಕಂಡುಬಂದಿದೆ. ಹೀಗಾಗಿ ಆಹಾರದಿಂದ ಪೋಷಕಾಂಶಗಳ ಉತ್ತಮ ಹೀರಿಕೊಳ್ಳುವಿಕೆ ಮತ್ತು ಬಳಕೆಯನ್ನು ಉತ್ತೇಜಿಸುತ್ತದೆ. ಹೆಚ್ಚುವರಿಯಾಗಿ ಊಟಕ್ಕೆ ಮುಂಚಿತವಾಗಿ ಈ ಮಿಶ್ರಣವನ್ನು ಕುಡಿಯುವುದು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಾವಧಿಯವರೆಗೆ ನೀವು ಪೂರ್ಣವಾಗಿರುವಂತೆ ಮಾಡುತ್ತದೆ. ಇತ್ತೀಚಿನ ಅಧ್ಯಯನಗಳು ಹೃದ್ರೋಗ ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದ ಅಪಾಯಕಾರಿ ಅಂಶಗಳನ್ನು ಕಡಿಮೆ ಮಾಡುವಲ್ಲಿ ಸೌನಾಗಳು ಅಥವಾ ಬಿಸಿನೀರಿನ ತೊಟ್ಟಿಗಳನ್ನು ಬಳಸುವಂತಹ ಶಾಖದ ಮಾನ್ಯತೆಯ ಆಶ್ಚರ್ಯಕರ ಸಂಭಾವ್ಯ ಪ್ರಯೋಜನದ ಮೇಲೆ ಬೆಳಕು ಚೆಲ್ಲಿದೆ. ಅತಿಯಾದ ಶಾಖವು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಎಂಬ ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ, ನಿಯಂತ್ರಿತ ಶಾಖದ ಮಾನ್ಯತೆ ಹೃದಯ ರಕ್ತನಾಳದ ವ್ಯವಸ್ಥೆ ಮತ್ತು ಚಯಾಪಚಯ ಆರೋಗ್ಯದ ಮೇಲೆ ಚಿಕಿತ್ಸಕ ಪರಿಣಾಮಗಳನ್ನು ನೀಡಬಹುದು ಎಂದು ಉದಯೋನ್ಮುಖ ಪುರಾವೆಗಳು ಸೂಚಿಸುತ್ತವೆ. ಈ ಸಂಶೋಧನೆಗಳು ಪ್ರಪಂಚದಾದ್ಯಂತ ಹೆಚ್ಚು ಪ್ರಚಲಿತದಲ್ಲಿರುವ 2 ದೀರ್ಘಕಾಲದ ಕಾಯಿಲೆಗಳ ವಿರುದ್ಧ ತಡೆಗಟ್ಟುವ ಕ್ರಮವಾಗಿ ಶಾಖದ ಶಕ್ತಿಯನ್ನು ಬಳಸಿಕೊಳ್ಳಲು ಹೆಚ್ಚಿನ ಸಂಶೋಧನೆಗೆ ಉತ್ತೇಜಕ ಮಾರ್ಗಗಳನ್ನು ತೆರೆಯುತ್ತದೆ. ಈಸ್ಟರ್ನ್ ಫಿನ್ಲ್ಯಾಂಡ್ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಒಂದು ಅಧ್ಯಯನವು ಸುಮಾರು 21 ವರ್ಷಗಳ ಸರಾಸರಿ ಅನುಸರಣಾ ಅವಧಿಗೆ 2,000 ಮಧ್ಯವಯಸ್ಕ ಪುರುಷರನ್ನು ಪರೀಕ್ಷಿಸಿದೆ. ಫಲಿತಾಂಶಗಳು ನಿಯಮಿತ ಸೌನಾ ಬಳಕೆ ಮತ್ತು ಹೃದ್ರೋಗಕ್ಕೆ ಕಡಿಮೆ ಅಪಾಯಕಾರಿ ಅಂಶಗಳ ನಡುವಿನ ಗಮನಾರ್ಹ ಸಂಬಂಧವನ್ನು ಬಹಿರಂಗಪಡಿಸಿದವು. ಸಾರಭೂತ ತೈಲಗಳನ್ನು ಒಳಗೊಂಡಿರುವ ಉಗಿ ಇನ್ಹಲೇಷನ್ಗಳು ಶೀತಗಳು ಮತ್ತು ಉಸಿರಾಟದ ಸೋಂಕುಗಳ ಸಮಯದಲ್ಲಿ ದಟ್ಟಣೆಯನ್ನು ಸರಾಗಗೊಳಿಸುವ ನೈಸರ್ಗಿಕ ಮತ್ತು ಪರಿಣಾಮಕಾರಿ ಪರಿಹಾರವಾಗಿ ಜನಪ್ರಿಯತೆಯನ್ನು ಗಳಿಸಿವೆ. ಈ ಇನ್ಹಲೇಷನ್ಗಳು ಕೆಲವು ಹನಿ ಸಾರಭೂತ ತೈಲಗಳಾದ ನೀಲಗಿರಿ ಅಥವಾ ಪುದೀನಾವನ್ನು ಬಿಸಿ ನೀರಿಗೆ ಸೇರಿಸುವುದು ಮತ್ತು ಹಬೆಯನ್ನು ಉಸಿರಾಡುವುದನ್ನು ಒಳಗೊಂಡಿರುತ್ತದೆ. ಬೆಚ್ಚಗಿನ ಆವಿಯು ವಾಯುಮಾರ್ಗಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ. ಮೂಗಿನ ದಟ್ಟಣೆ
ಸೈನಸ್ ಒತ್ತಡ ಮತ್ತು ಎದೆಯ ಬಿಗಿತದಿಂದ ಪರಿಹಾರವನ್ನು ನೀಡುತ್ತದೆ. ದಟ್ಟಣೆಯ ಲಕ್ಷಣಗಳನ್ನು ಕಡಿಮೆ ಮಾಡುವಲ್ಲಿ ಸಾರಭೂತ ತೈಲಗಳೊಂದಿಗೆ ಊಗಿ ಇನ್ಹಲೇಷನ್ಗಳ ಪರಿಣಾಮಕಾರಿತ್ವದ ಬಗ್ಗೆ ಸಂಶೋಧನಾ ಅಧ್ಯಯನಗಳು ಭರವಸೆಯ ಫಲಿತಾಂಶಗಳನ್ನು ತೋರಿಸಿವೆ. ಈ ತೈಲಗಳಲ್ಲಿರುವ ಬಾಷ್ಪಶೀಲ ಸಂಯುಕ್ತಗಳು ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿವೆ ಎಂದು ನಂಬಲಾಗಿದೆ. ಇದು ಸೋಂಕನ್ನು ಉಂಟುಮಾಡುವ ರೋಗಕಾರಕಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಸಾರಭೂತ ತೈಲಗಳ ಹಿತವಾದ ಪರಿಮಳವು ವಿಶ್ರಾಂತಿಯನ್ನು ಒದಗಿಸುತ್ತದೆ ಮತ್ತು ಉಸಿರಾಟದ ಕಾಯಿಲೆಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆಯನ್ನು ನಿವಾರಿಸುತ್ತದೆ. ಅವುಗಳ ಡಿಕೊಂಜೆಸ್ಟೆಂಟ್ ಪರಿಣಾಮಗಳ ಹೊರತಾಗಿ, ಸಾರಭೂತ ತೈಲಗಳೊಂದಿಗೆ ಊಗಿ ಇನ್ಹಲೇಷನ್ಗಳು ಇತರ ಪ್ರಯೋಜನಗಳನ್ನು ನೀಡುತ್ತವೆ. ಬಿಸಿಯಾದ ನೀರಿನಲ್ಲಿ ನೆನೆಸುವಂತಹ ಶಾಖ ಚಿಕಿತ್ಸೆಗಳು ಸಂಧಿವಾತ, ಫೈಬ್ರೊಮ್ಯಾಲ್ಗಿಯಾ ಮತ್ತು ಇತರ ಸಂಬಂಧಿತ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ರೋಗಲಕ್ಷಣಗಳನ್ನು ನಿವಾರಿಸುವಲ್ಲಿ ಹೆಚ್ಚು ಪ್ರಯೋಜನಕಾರಿ ಎಂದು ಸಂಶೋಧನೆಯು ಇತ್ತೀಚೆಗೆ ಬಹಿರಂಗಪಡಿಸಿದೆ. ಈ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಹೆಚ್ಚಿನ ಸಂಖ್ಯೆಯ ಜನರೊಂದಿಗೆ ಸಂಶೋಧನೆಗಳು ತಮ್ಮ ನೋವನ್ನು ನಿರ್ವಹಿಸಲು ನೈಸರ್ಗಿಕ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ಹುಡುಕುವವರಿಗೆ ಭರವಸೆಯ ಮಿನುಗು ನೀಡುತ್ತದೆ. ಹೀಟ್ ಥೆರಪಿಯನ್ನು ನೋವು ನಿವಾರಣೆಗೆ ಔಷಧೀಯವಲ್ಲದ ವಿಧಾನವಾಗಿ ದೀರ್ಘಕಾಲ ಬಳಸಲಾಗಿದೆ. ಆದರೆ ಈ ಹೊಸ ಸಂಶೋಧನೆಯು ನಿರ್ದಿಷ್ಟವಾಗಿ ಸಂಧಿವಾತ ಮತ್ತು ಫೈಬ್ರೊಮ್ಯಾಲ್ಗಿಯಾವನ್ನು ಹೊಂದಿರುವ ವ್ಯಕ್ತಿಗಳಿಗೆ ಅದರ ಸಂಭಾವ್ಯ ಪ್ರಯೋಜನಗಳನ್ನು ಎತ್ತಿ ತೋರಿಸುತ್ತದೆ. ಪ್ರಸಿದ್ಧ ವೈದ್ಯಕೀಯ ಸಂಸ್ಥೆಯಲ್ಲಿ ಸಂಶೋಧಕರು ನಡೆಸಿದ ಒಂದು ಅಧ್ಯಯನವು ಸಂಧಿವಾತ ರೋಗಿಗಳ ಮೇಲೆ ಬಿಸಿನೀರಿನ ಮುಳುಗುವಿಕೆಯ ಪರಿಣಾಮಗಳನ್ನು ಪರೀಕ್ಷಿಸಿದೆ. ಫಲಿತಾಂಶಗಳು ಬೆರಗುಗೊಳಿಸುವಂತಿದ್ದವು. ಭಾಗವಹಿಸುವವರು ಕೆಲವು ವಾರಗಳ ಸಾಮಾನ್ಯ ಬಿಸಿನೀರಿನ ನೆನೆಸಿದ ಅವಧಿಗಳ ನಂತರ ಜಂಟಿ ಪಿವಿ ಮತ್ತು ಒಟ್ಟಾರೆ ನೋವಿನ ಮಟ್ಟದಲ್ಲಿ ಗಮನಾರ್ಹವಾದ ಕಡಿತವನ್ನು ವರದಿ ಮಾಡಿದ್ದಾರೆ. ವಿಕ್ರಮ್ನಂತಹ ಕೆಲವು ವಿಧದ ಯೋಗಗಳು ಬಿಸಿಯಾದ ಪರಿಸರದಲ್ಲಿ ಅವುಗಳ ವಿಶಿಷ್ಟ ಅಭ್ಯಾಸದಿಂದಾಗಿ ಜನಪ್ರಿಯತೆಯನ್ನು ಗಳಿಸುತ್ತಿವೆ. ಸಾಂಪ್ರದಾಯಿಕ ಯೋಗ ತರಗತಿಗಳಿಗಿಂತ ಭಿನ್ನವಾಗಿ, ಸಾಮಾನ್ಯವಾಗಿ ಕೋಣೆಯ ಉಷ್ಣಾಂಶದಲ್ಲಿ ಅಥವಾ ಸ್ವಲ್ಪ ಉಷ್ಣತೆಯೊಂದಿಗೆ ನಡೆಸಲಾಗುತ್ತದೆ. ಬಿಕ್ರಮ್ ಯೋಗವು ಸುಮಾರು 105 ಡಿಗ್ರಿ ಫ್ಯಾರನ್ಹೀಟ್ಗೆ ಬಿಸಿಯಾಗಿರುವ ಕೊಠಡಿಗಳಲ್ಲಿ ನಡೆಯುತ್ತದೆ. ಈ ತೀವ್ರವಾದ ಶಾಖವು ಸ್ನಾಯುಗಳನ್ನು ಸಡಿಲಗೊಳಿಸುವ ಮತ್ತು ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಹೆಚ್ಚು ಹೊಂದಿಕೊಳ್ಳುವ ಚಲನೆಯನ್ನು ಉತ್ತೇಜಿಸುತ್ತದೆ ಎಂದು ನಂಬಲಾಗಿದೆ. ಬಿಸಿ ಯೋಗದ ಸಾಧಕರು ಹೇಳಿರುವ ಪ್ರಮುಖ ಪ್ರಯೋಜನವೆಂದರೆ ಬೆವರಿನ ಮೂಲಕ ವರ್ಧಿತ ಟಾಕ್ಸಿನ್ ಹೊರಹಾಕುವಿಕೆ. ಬಿಕ್ರಮ್ ಅಧಿವೇಶನದಲ್ಲಿ ದೇಹವು ಬಿಸಿಯಾಗುವುದರಿಂದ ಅದು ವಿಪರೀತವಾಗಿ ಬೆವರುತ್ತದೆ. ಬೆವರು ಗ್ರಂಥಿಗಳ ಮೂಲಕ ಹೆಚ್ಚಿದ ನಿರ್ವಿಷೀಕರಣಕ್ಕೆ ಕಾರಣವಾಗುತ್ತದೆ. ಈ ತೀವ್ರವಾದ ಬೆವರುವಿಕೆಯು ಕಾಲಾನಂತರದಲ್ಲಿ ಸಂಗ್ರಹವಾಗಿರುವ ದೇಹದಿಂದ ಹಾನಿಕಾರಕ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಎಂದು ಪ್ರತಿಪಾದಕರು ವಾದಿಸುತ್ತಾರೆ. ಹೆಚ್ಚುವರಿಯಾಗಿ, ಹೆಚ್ಚಿನ ತಾಪಮಾನವು ವಿಶ್ರಾಂತಿ ಮತ್ತು ಶಾಂತತೆಯ ಆಳವಾದ ಅರ್ಥವನ್ನು ಉತ್ತೇಜಿಸುತ್ತದೆ ಮತ್ತು ಹೃದಯರಕ್ತನಾಳದ ಸಹಿಷ್ಣುತೆಯನ್ನು ಸುಧಾರಿಸುತ್ತದೆ. ಮುಟ್ಟಿನ ಸೆಳೆತಗಳು ಬಂದಾಗ ಪರಿಹಾರವನ್ನು ಕಂಡುಕೊಳ್ಳುವುದು ಅನೇಕ ಮಹಿಳೆಯರಿಗೆ ಪ್ರಮುಖ ಆದ್ಯತೆಯಾಗಿದೆ. ವ್ಯಾಪಕವಾಗಿ ಶಿಫಾರಸು ಮಾಡಲಾದ ಒಂದು ಪರಿಣಾಮಕಾರಿ ಮತ್ತು ನೈಸರ್ಗಿಕ ವಿಧಾನವೆಂದರೆ ಹೊಟ್ಟೆಯ ಪ್ರದೇಶಕ್ಕೆ ಶಾಖವನ್ನು ಅನ್ವಯಿಸುವುದು. ಈ ಸರಳ ತಂತ್ರವು ನೋವಿನ ಮೂಲಕ್ಕೆ ನೇರವಾಗಿ ಆರಾಮದಾಯಕವಾದ ಉಷ್ಣತೆಯನ್ನು ತಲುಪಿಸಲು ನೆನೆಸಿದ ಟವೆಲ್ ಅಥವಾ ಬಿಸಿನೀರಿನ ಬಾಟಲಿಗಳನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ. ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಮತ್ತು ಉದ್ವಿಗ್ನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಶಾಖ ಚಿಕಿತ್ಸೆಯು ಆ ನೋವಿನ ಸೆಳೆತಗಳಿಗೆ ಹಿತವಾದ ಪರಿಹಾರವನ್ನು ನೀಡುತ್ತದೆ. ನೆನೆಸಿದ ಟವೆಲ್ ಅಥವಾ ಬಿಸಿನೀರಿನ ಬಾಟಲಿಗಳ ಮೂಲಕ ಶಾಖವನ್ನು ಅನ್ವಯಿಸುವುದರಿಂದ ಶ್ರೋಣಿಯ ಪ್ರದೇಶದಲ್ಲಿ ರಕ್ತನಾಳಗಳನ್ನು ಹಿಗ್ಗಿಸುವ ಮೂಲಕ ಕೆಲಸ ಮಾಡುತ್ತದೆ. ಇದು ಸ್ನಾಯುವಿನ ಸಂಕೋಚನವನ್ನು ನಿವಾರಿಸಲು ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಟವೆಲ್ಗಳಿಂದ ತೇವಾಂಶವುಳ್ಳ ಉಷ್ಣತೆಯು ಅಂಗಾಂಶಗಳಿಗೆ ಆಳವಾಗಿ ತೂರಿಕೊಳ್ಳುತ್ತದೆ, ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ ಮತ್ತು ಅಸ್ವಸ್ಥತೆಯನ್ನು ಸರಾಗಗೊಳಿಸುತ್ತದೆ. ಹೆಚ್ಚುವರಿಯಾಗಿ, ಈ ವಿಧಾನವು ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಉತ್ತೇಜಿಸುತ್ತದೆ, ನಮ್ಮ ದೇಹದಿಂದ ಉತ್ಪತ್ತಿಯಾಗುವ ನೈಸರ್ಗಿಕ ನೋವು ನಿವಾರಕಗಳು. ಮುಟ್ಟಿನ ನೋವಿನಿಂದ ಹೆಚ್ಚು ಅಗತ್ಯವಿರುವ ಪರಿಹಾರವನ್ನು ಒದಗಿಸುತ್ತದೆ. ಕುದಿಯುವ ಬಿಸಿನೀರಿನೊಂದಿಗೆ ತಯಾರಿಸಿದ ಶುಂಠಿ ಚಹಾದ ಕಪ್ಗಳನ್ನು ಕುಡಿಯುವುದು ಹೊಟ್ಟೆಯ ಅಸಮಾಧಾನವನ್ನು ಶಮನಗೊಳಿಸಲು ಮತ್ತು ವಾಕರಿಕೆ ಮತ್ತು ವಾಂತಿ ಸಂವೇದನೆಗಳನ್ನು ಕಡಿಮೆ ಮಾಡಲು ಪ್ರಸಿದ್ಧ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದೆ. ವಿವಿಧ ಜೀರ್ಣಕಾರಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಾಂಪ್ರದಾಯಿಕ ಔಷಧದಲ್ಲಿ ಶುಂಠಿಯನ್ನು ಶತಮಾನಗಳಿಂದ ಬಳಸಲಾಗುತ್ತಿದೆ ಮತ್ತು ಅದರ ಚಿಕಿತ್ಸಕ ಗುಣಲಕ್ಷಣಗಳನ್ನು ವೈಜ್ಞಾನಿಕ ಸಂಶೋಧನೆಯಿಂದ ಬೆಂಬಲಿಸಲಾಗಿದೆ. ಬಿಸಿನೀರು ಶುಂಠಿಯಲ್ಲಿರುವ ಪ್ರಯೋಜನಕಾರಿ ಸಂಯುಕ್ತಗಳನ್ನು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಇದು ನೈಸರ್ಗಿಕ ಪರಿಹಾರವಾಗಿ ಹೆಚ್ಚು ಪ್ರಬಲವಾಗಿದೆ. ಶುಂಠಿಯು ಜಿಂಜರಾಲ್ನಂತಹ ಜೈವಿಕ ಸಕ್ರಿಯ ಸಂಯುಕ್ತಗಳನ್ನು ಹೊಂದಿದೆ.
ಇದು ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ಜಠರಗರುಳಿನ ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಈ ಸಂಯುಕ್ತಗಳು ಕರುಳಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡುವ ಮೂಲಕ ಕೆಲಸ ಮಾಡುತ್ತವೆ. ಸೆಳೆತವನ್ನು ಕಡಿಮೆ ಮಾಡುತ್ತದೆ ಮತ್ತು ಆಗಾಗ್ಗೆ ಹೊಟ್ಟೆಯ ಅಸ್ವಸ್ಥತೆಯೊಂದಿಗೆ ಸೆಳೆತವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ, ಶುಂಠಿಯು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ, ಗ್ಯಾಸ್ಟ್ರಿಕ್ ಖಾಲಿಯಾಗುವುದನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅನಿಲದ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಶುಂಠಿ ಚಹಾವನ್ನು ತಯಾರಿಸಲು ಬಳಸುವ ಬೇಯಿಸಿದ ಬಿಸಿನೀರಿನ ಉಷ್ಣತೆಯು ಹೊಟ್ಟೆಯ ಅಸಮಾಧಾನವನ್ನು ಶಮನಗೊಳಿಸುವ ಪಾತ್ರವನ್ನು ವಹಿಸುತ್ತದೆ. ಸೌನಾಗಳು ದೀರ್ಘಕಾಲದವರೆಗೆ ವಿಶ್ರಾಂತಿ ಮತ್ತು ಪುನರ್ಯೌವನಗೊಳಿಸುವಿಕೆಯ ಜನಪ್ರಿಯ ರೂಪವಾಗಿದೆ. ಆದರೆ ಇತ್ತೀಚಿನ ಅಧ್ಯಯನಗಳು ಕೇವಲ ವಿಶ್ರಾಂತಿಯನ್ನು ಮೀರಿ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳನ್ನು ಬಹಿರಂಗಪಡಿಸಲು ಪ್ರಾರಂಭಿಸಿವೆ. ಆಗಾಗ್ಗೆ ಸೌನಾ ಬಳಕೆಯು ಹೃದಯರಕ್ತನಾಳದ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಮತ್ತು ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎಂದು ಕೆಲವು ಪುರಾವೆಗಳು ಸೂಚಿಸುತ್ತವೆ. ಆದಾಗ್ಯೂ, ಈ ಹಕ್ಕುಗಳನ್ನು ಮೌಲ್ಯೀಕರಿಸಲು ಹೆಚ್ಚು ನಿರ್ದಿಷ್ಟವಾದ ಸಂಶೋಧನೆಯ ಅಗತ್ಯವಿದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಫಿನ್ಲ್ಯಾಂಡ್ನಲ್ಲಿ ನಡೆಸಿದ ಒಂದು ಅಧ್ಯಯನವು ನಿಯಮಿತ ಸೌನಾ ಸ್ನಾನವು ಹೃದಯರಕ್ತನಾಳದ ಸಂಬಂಧಿತ ಸಾವಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಕಂಡುಹಿಡಿದಿದೆ. ಸಂಶೋಧನೆಯು 2 ದಶಕಗಳಿಗಿಂತಲೂ ಹೆಚ್ಚು ಕಾಲ 2,000 ಮಧ್ಯವಯಸ್ಕ ಪುರುಷರನ್ನು ಅನುಸರಿಸಿತು ಮತ್ತು ಅಪರೂಪದ ಬಳಕೆದಾರರಿಗೆ ಹೋಲಿಸಿದರೆ ಸೌನಾಗಳನ್ನು ಆಗಾಗ್ಗೆ ಬಳಸುವವರು ಹಠಾತ್ ಹೃದಯ ಸಾವು, ಪರಿಧಮನಿಯ ಅಪಧಮನಿ ಕಾಯಿಲೆ ಮತ್ತು ಇತರ ಹೃದಯ ಸಂಬಂಧಿ ಪರಿಸ್ಥಿತಿಗಳ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದ್ದಾರೆ ಎಂದು ಕಂಡುಹಿಡಿದಿದೆ. ಸೌನಾ ಬಳಕೆಯು ಹೃದಯರಕ್ತನಾಳದ ಆರೋಗ್ಯಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡಬಹುದು ಎಂದು ಇದು ಸೂಚಿಸುತ್ತದೆ. ಜಪಾನ್ನಲ್ಲಿ ನಡೆಸಲಾದ ಮತ್ತೊಂದು ಅಧ್ಯಯನವು ಒಟ್ಟಾರೆ ಮರಣ ದರಗಳ ಮೇಲೆ ಸೌನಾ ಬಳಕೆಯ ಪರಿಣಾಮಗಳನ್ನು ಪರೀಕ್ಷಿಸಿದೆ. ಚಳಿಗಾಲದ ತಿಂಗಳುಗಳಲ್ಲಿ ದಿನಗಳು ಕಡಿಮೆ ಮತ್ತು ತಂಪಾಗಿರುವಾಗ ಅನೇಕ ಜನರು ದೀರ್ಘವಾದ ವಿಶ್ರಾಂತಿ ಸ್ನಾನದಲ್ಲಿ ಪಾಲ್ಗೊಳ್ಳುವುದರಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳುತ್ತಾರೆ. ಬೆಚ್ಚಗಿನ ನೀರಿನಲ್ಲಿ ಮುಳುಗುವುದು ದೈಹಿಕ ಉಷ್ಣತೆಯನ್ನು ಒದಗಿಸುವುದು ಮಾತ್ರವಲ್ಲದೆ, ಸೂರ್ಯನ ಬೆಳಕಿನ ಕೊರತೆಯೊಂದಿಗೆ ಸಂಬಂಧಿಸಿದ ಕಾಲೋಚಿತ ಬ್ಲೂಸ್ ಮತ್ತು ಖಿನ್ನತೆಯನ್ನು ನಿವಾರಿಸಲು ಇದು ಪ್ರಬಲ ಪರಿಹಾರವನ್ನು ನೀಡುತ್ತದೆ. ಈ ಸಮಯದಲ್ಲಿ ಸ್ನಾನವನ್ನು ತೆಗೆದುಕೊಳ್ಳುವ ಚಿಕಿತ್ಸಕ ಪ್ರಯೋಜನಗಳನ್ನು ಕಡಿಮೆ ಮಾಡಲಾಗುವುದಿಲ್ಲ. ಮೊದಲನೆಯದಾಗಿ, ಸ್ನಾನದಲ್ಲಿ ನೆನೆಸುವಿಕೆಯು ಋತುಮಾನದ ಪ್ರಭಾವದ ಅಸ್ವಸ್ಥತೆಯ ಪರಿಣಾಮಗಳನ್ನು ಪ್ರತಿರೋಧಿಸಲು ಸಹಾಯ ಮಾಡುತ್ತದೆ. ಇದು ನಿರ್ದಿಷ್ಟ ಋತುಗಳಲ್ಲಿ ಸಂಭವಿಸುವ ಖಿನ್ನತೆಯ ಒಂದು ವಿಧ. ಸಾಮಾನ್ಯವಾಗಿ ಶರತ್ಕಾಲದ ಕೊನೆಯಲ್ಲಿ ಅಥವಾ ಚಳಿಗಾಲದ ಆರಂಭದಲ್ಲಿ ಪ್ರಾರಂಭವಾಗುತ್ತದೆ. ಸಿರೊಟೋನಿನ್ನಂತಹ ನರಪ್ರೇಕ್ಷಕಗಳ ಮೇಲೆ ಪ್ರಭಾವ ಬೀರುವ ಮೂಲಕ ನಮ್ಮ ಮನಸ್ಥಿತಿ ಮತ್ತು ನಿದ್ರೆಯ ಮಾದರಿಗಳನ್ನು ನಿಯಂತ್ರಿಸುವಲ್ಲಿ ಸೂರ್ಯನ ಬೆಳಕು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಬೆಚ್ಚಗಿನ ನೀರಿನಲ್ಲಿ ಮುಳುಗಿರುವ ವಿಸ್ತೃತ ಅವಧಿಗಳನ್ನು ಕಳೆಯುವ ಮೂಲಕ ನಾವು ಸೂರ್ಯನ ಕಿರಣಗಳ ಅಡಿಯಲ್ಲಿ ಬೇಸ್ಕಿಂಗ್ ಮಾಡುವ ರೀತಿಯ ಸಂವೇದನೆಯನ್ನು ಅನುಕರಿಸಬಹುದು ಮತ್ತು ಆ ಮೂಲಕ ನಮ್ಮ ಸಿರೊಟೋನಿನ್ ಮಟ್ಟವನ್ನು ಹೆಚ್ಚಿಸಬಹುದು. ಪ್ರಪಂಚದಾದ್ಯಂತದ ವಿವಿಧ ಸಂಸ್ಕೃತಿಗಳಲ್ಲಿ ಹೊಸ ತಾಯಂದಿರಿಗೆ ಪೈಪಿಂಗ್ ಬಿಸಿ ನೀರಿನಿಂದ ತಯಾರಿಸಿದ ಸೂಪ್ ಮತ್ತು ಸ್ಟ್ಯೂಗಳನ್ನು ಹೇರಳವಾಗಿ ಸೇವಿಸಲು ಸಲಹೆ ನೀಡಲಾಗುತ್ತದೆ.